ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ಅವರಾಗೆ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂತ ಹೇಳಿದ್ರೆ ಇಂತಿಂಥ ಜಾಗಗಳಲ್ಲಿ ನಾನು ಹೂತಾಕಿದ್ದೆ, ಇಷ್ಟು ಹೆಣಗಳೇ ಸಿಗ್ತಾ ಇತ್ತು ಅಂಥೇಳಿ. ಈಗ SIT ತನಿಖೆಯಲ್ಲಿ ಆ್ಯಕ್ಚುಲಿ ಬೆಳಕಿಗೆ ಬರ್ತಿರೋಂತಹ ಪ್ರಕರಣ ಅಂತ ಹೇಳಿದರೆ, ಅವ್ರು ಯಾರೋ ಕೂಡ ಮೋಸ ಮಾಡಿ ದುಡ್ಡಿನ ಆಮಿಷವನ್ನು ತೋರಿಸಿ ಅವರನ್ನು ಈಗ ಲಾಕ್ ಮಾಡಿಸಿದ್ದಾರೆ ಅಂತ ಹೇಳಿ. ಹಾಗಾಗಿ ಚಿನ್ನಯ್ಯ ಅವರನ್ನು ಯಾರಾದರೂ ಕೂಡ ಸಂಪರ್ಕ ಮಾಡಿದ್ರಮ್ಮ? ಯಾರಾದರೂ? ನನಗೆ ಗೊತ್ತಿಲ್ಲ ಸರ್, ಹಂಗೆ ಏನು ನನಗೆ ಗೊತ್ತಿಲ್ಲ ಸರ್. ನಾನೇ TVನಲ್ಲೇ ನೋಡಿಕೊಂಡೆ ಅವರು ಅಲ್ಲಿ ಇದ್ದಾರಂತ ನನಗೆ ಗೊತ್ತಾಯ್ತು ಸರ್. ಅಮ್ಮ, ಈಗ ನಿಮ್ಮ ಪತಿ ವಿರುದ್ಧ ಎಷ್ಟೊಂದು ಆರೋಪ ಬರ್ತಾ ಇದೆಯಲ್ಲ, ನೀವು 17 ವರ್ಷ ಸಂಸಾರ ಮಾಡಿದ್ದೀರಾ, ನಿನ್ನೆ ಮೊನ್ನೆ ಅಲ್ಲ 2 ಮಕ್ಕಳು ಕೂಡ ಇದ್ದಾರೆ ಅಲ್ವಾ? 17 ವರ್ಷ ಸಂಸಾರ ಮಾಡಿದ್ದೀರಾ. ಚಿನ್ನಯ್ಯ ಅವರ ಕ್ಯಾರೆಕ್ಟ್ರು ಯಾವ ಥರ ಇತ್ತಮ್ಮ? ಅವ್ರ ವ್ಯಕ್ತಿತ್ವ ಯಾವ ಥರ ಇತ್ತು? ತುಂಬ ಒಳ್ಳೆಯವರು ಸರ್. ಅವ್ರಿಗೆ ಕುಡಿಯೋರು, ಈ ಬೀಡಿ ಸೇದವರು ಯಾರು ಪಕ್ಕದಲ್ಲಿ ಕೂತ್ಕೋಬಾರ್ದು, ನಮ್ಮ ಮನೆಗೆ ಬರಬಾರ್ದು ಸರ್. ಅವ್ರ ನಂತರ ಇರಲಿ ನಮ್ಮ ನಂತರ ಇರಲಿ ಹೇಳ್ಬಿಡ್ತಾರೆ, ಕುಡ್ಕೊಂಡು ನನ್ನ ಮನೆಗೆ ಬರಬಾರ್ದು ಅಂತ ಹೇಳ್ಬಿಡ್ತಾರೆ ಸರ್. ಇಲ್ಲಿ ಬರೋರು ಎಲ್ಲರೂ ಅವ್ರಿಗೆ ಅದು ಹಿಡಿಸೋದಿಲ್ಲ ಅಂತ ಕುಡಿಯೋರೇ ಇಲ್ಲಿ ಕುಡಿಯೋದಿಲ್ಲ ಸರ್. ಇಲ್ಲಿ ಬರುವಾಗ ಬಂದು ಹೋಯ್ತಾರೆ ಸರ್. ಅಷ್ಟು ಒಳ್ಳೆಯವರು. ಮತ್ತು ಅವರು ಇಲ್ಲಿ ಇರೋ ಜನ ಎಲ್ಲರ ಹತ್ರನೂ ಕೇಳಿ ಸರ್, ಅವರು ತುಂಬ ಮೋಸ ಅಂತ ಹೇಳೋರು ಯಾರೂ ಇಲ್ಲ ಸರ್ ಇಲ್ಲಿ. ನಾನು ಜೀವನ ಮಾಡಿದೆ 17 ವರ್ಷ ಆಯಿತು. ನಮಗೆ ಒಳ್ಳೆಯವರು ಸರ್, ಅವರು ತುಂಬ ಒಳ್ಳೆಯವರು. ಇನ್ನೊಂದು ಜೀವನ ಹುಟ್ಟು ಬಂದ್ರೂ ಅವರೇ ನನಗೆ ಗಂಡನಾಗಿ ಸಿಕ್ಕಬೇಕಂತ ನಾನು ದೇವರ ಹತ್ರ ಬೇಡ್ಕೋತೀನಿ ಸರ್. ಅಮ್ಮ, ಇಷ್ಟೊಂದು ಕಣ್ಣೀರು ಹಾಕ್ತಾ ಇದ್ದೀರಾ, ಅಳ್ತಾ ಇದ್ದೀರಾ, ಇವರು ಮಕ್ಕಳಿದ್ದಾರೆ. ನಿಜವಾಗ್ಲೂ ನಿಮ್ಮ ಗಂಡ ಅಂದರೆ ಏನಮ್ಮ? ಅವ್ರನ್ನೇ ಟ್ರ್ಯಾಪ್ ಮಾಡಿದಾರಾ ಅಥವಾ ಏನಾದರೂ ಅವರಾಗೆ ಹೋಗಿ ಷಡ್ಯಂತ್ರಕ್ಕೆ ಸಿಲ್ಕ್ ಹಾಕ್ಕೊಂಡಿದ್ದಾರಾ? ನಿಮಗೆ ಅಟ್ಲೀಸ್ಟು SITಯಿಂದ ಫೋನ್ ಬಂದಿತ್ತಾ, ನಿಮ್ಮ ಗಂಡನ ಬಂಧನ ಮಾಡಿದ್ದೀವಿ, ಈ ಥರ ಆಗಿದೆಯಮ್ಮ, ಅರೆಸ್ಟ್ ಮಾಡಿದ್ವಿ ಅಂತ? ಇದು TVನಲ್ಲೇ ನೋಡಿದೆ ಸರ್, ನಾನು ಅರೆಸ್ಟ್ ಮಾಡಿದ್ದಾರಂತ ಹೇಳಿದ್ರು. ಅದು ಏನಾಗಿದ್ದದಂತ ನಮ್ಗೆ ಗೊತ್ತಿಲ್ಲ ಸರ್, ಅದು ಏನು ನಡೀತದಂತ ನನಗೆ ಗೊತ್ತಿಲ್ಲ. ಅವ್ರು ಕೆಲಸಕ್ಕೆ ಹೋಯ್ತೀನಂತ ಹೋದವರು.